ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗೌರಿಬಿದನೂರು ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಹಂಸಾಂದ್ರ ಊರಲ್ಲಿ ಇವತ್ತು ದಿನ ಒಂದು ಸಣ್ಣ ಗಲಾಟ ಆಗಿದೆ. ಬೇಸಿಕಲಿ ಊರಲ್ಲಿ ಅಂಬೇಡ್ಕರ್ ಜಯಂತಿದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅದೇ ಟೈಮ್ಗೆ SC ಕಮ್ಯುನಿಟಿಯಿಂದ ಸುಮಾರು ಜನ ಮತ್ತು ST ಕಮ್ಯುನಿಟಿಯಿಂದ ಸುಮಾರು ಜನ ಸ್ವಲ್ಪ ಅವತ್ತು ವರವಲ್ ಆಲ್ಟರ್ಕೇಷನ್ ಸ್ಟಾರ್ಟ್ ಆಗಿದೆ. ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಇನ್ಸ್ಟಾಲ್ ಮಾಡಿದ್ದಾರೆ, ಅದರ ಪಕ್ಕ ಒಂದು ಬೋರ್ಡ್ ಕೂಡ, ವಾಲ್ಮೀಕಿದು ಬೋರ್ಡ್ ಕೂಡ ಅಲ್ಲಿ ಹಾಕಿದ್ದಾರೆ. ಸೊ ಆ ವಿಚಾರ ಬಗ್ಗೆ ಏನಾದರೂ ಅವರದು ಅಲ್ಟರ್ಕೇಷನ್ ಸ್ಟಾರ್ಟ್ ಆಗಿದೆ. ಸೊ ಸುಮಾರು ಜನ ಸೇರ್ಕೊಂಡಿದ್ದಾರೆ, ಅರೌಂಡ್ 300-400 ಜನ ಇಲ್ಲಿ ಮೇನ್ ಜಾಗ ಏನಿದೆ ಊರಲ್ಲಿ ಅಲ್ಲಿ ಸೇರಿಸಿದ್ದಾರೆ. ಮತ್ತು ಏನೋ ಸ್ಲೋಗನರಿಂಗ್ ವಗೇರೆ ಮಾಡ್ತಾ ಇದ್ದಾರೆ, ಶೌಟಿಂಗ್ ವಗೇರೆ ಮಾಡ್ತಾ ಇದ್ದಾರೆ. ನಾವು ನಮ್ಮ ಬೆಳಿಗ್ಗೆಯಿಂದ ನಾವು ಇಲ್ಲಿ ಬಂದೋಬಸ್ತ್ ಹಾಕಿದ್ದೀವಿ, ಪೊಲೀಸ್ ಬಂದೋಬಸ್ತ್ ಹಾಕಿದ್ದೀವಿ. DSP ಚಿಕ್ಕಬಳ್ಳಾಪುರ ನೇತೃತ್ವದಲ್ಲಿ ಎಲ್ಲ ಮ್ಯಾನೇಜ್ ಮಾಡಿದ್ದೀವಿ ನಾವು. ಸಿಚುವೇಶನ್ ಪಬ್ಲಿಕ್ ಎಲ್ಲ ಡಿಸ್ಪರ್ಸ್ ಆಗಿದೆ. ಮತ್ತು ಎಲ್ಲಿ ಕಂಟಿನ್ಯೂ ಮಾಡ್ತೀವಿ ನಾವು ಬಂದೋಬಸ್ತ್ ಎಲ್ಲ ಮೇಂಟೈನ್ ಮಾಡ್ತೀವಿ ಸಿಚುವೇಶನ್. ಎಷ್ಟು ಜನ ಮೇನ್ ಬಂದೋಬಸ್ತ್ ಹಾಕೊಂಡಿವಿ ಸರ್? ಎಷ್ಟು ಜನ ಬಂದೋಬಸ್ತ್ ಇರುತ್ತೆ ಸರ್ ಊರಲ್ಲಿ ಪ್ರಿಕಾಷನ್? ನೋಡಿ, ಇದು ಒಂದು ಪೀಸ್ ಕಮಿಟಿ ಮೀಟಿಂಗ್ ಮಾಡ್ತೀವಿ ಎರಡು ಸೈಡ್. ಶನಿ ಮಹಾತ್ಮ ಟೆಂಪಲ್ ಏನಿದೆ ಆ ಒಂದು ಟ್ರಸ್ಟಿಗೆ ಅವರು ವಿಲ್ ಮಾಡಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ಈ ಸೈಟ್ ಬಂದು ಡಾಕ್ಟರ್ BR ಅಂಬೇಡ್ಕರ್ ಭವನ ಏನಿದೆ ಅದರ ಸಮುದಾಯ ಭವನ, ಅದರ ಮುಂದೆ ಇರುವಂತಹ ಒಂದು ಜಾಗ. ನಮ್ಮ SC ಸಮುದಾಯದವ್ರದ್ದು ಏನಂತಂದರೆ, ಇದು ನಮ್ಮ ಮುಂದೆ ಇರೋ ಜಾಗ, ಇದು ನಮ್ಗೆ ಅನುಕೂಲ ಆಗುತ್ತೆ, ಅದಕ್ಕೆ ನಾವು ನಮಗೆ ಕೊಡಿ, ಈ ಜಾಗನ ನಮಗೆ ಕೊಡಿ ಅಂತ ಹೇಳಿ ಅವರು ಒಂದು ಕೇಳ್ತಾರೋ ಬೇಡಿಕೆ. ಇವರು ST ಅವ್ರ ಬೇಡಿಕೆ ಏನಂತ, ಅವರು ಒಂದು ಕಾಲೋನಿಯಲ್ಲಿ ಶನಿ ಮಹಾತ್ಮ ಟೆಂಪಲ್ ಇದೆ, ಸಿದ್ಧಗಂಗಮ್ಮ ಅವರು ನಮಗೆ ಅದನ್ನು ವಿಲ್ ಮುಖಾಂತರ ಕೊಟ್ಟಿರೋದು, ಅದಕ್ಕೆ ಇದು ನಮಗೆ ಕೊಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಿನ್ನೆ ಏನಾಗಿದೆ, ರಾತ್ರೋರಾತ್ರಿ ಸುಮಾರು 2 ಗಂಟೆ ಹೊತ್ತು ಅನಿಸುತ್ತೆ, ಆ ಹೊತ್ತಲ್ಲಿ ಇವ್ರು ಏನು ಮಾಡಿದ್ದಾರೆ, SC ಸಮುದಾಯದವರು ಅಂಬೇಡ್ಕರ್ ಸ್ಟ್ಯಾಚ್ಯೂ ಅಂದರೆ ಸುಮಾರು 3 ಫೀಟ್ ಪ್ಲಾಟ್ಫಾರ್ಮ್ ಇದನ್ನು ಮಾಡಿ ಆಮೇಲೆ ಅದರಿಂದ ಒಂದು 4-5 ಫೀಟ್ ಎತ್ತರ ಇರುವಂಥ ಡಾಕ್ಟರ್ BR ಅಂಬೇಡ್ಕರ್ ಸ್ಟ್ಯಾಚ್ಯೂನ ಅಲ್ಲಿ ಪ್ರತಿಷ್ಠಾಪಿಸ್ತಾರೆ. ಅದೇ ನಂತರ ಇವರೇನಿದ್ದಾರೆ ಯಾರು ಪರಿಶಿಷ್ಟ ವರ್ಗದವರು, ಅವ್ರೇನು ಮಾಡಿದ್ದಾರೆ, ತಮ್ಮ ಬೋರ್ಡ್ ವಾಲ್ಮೀಕಿ ಬೋರ್ಡ್ ಭವನ ಏನಿದೆ ಅದನ್ನು ಅವರು ಅಲ್ಲಿ ಹಾಕಿದ್ದಾರೆ. ಸೊ ಇಬ್ಬರ ನಡುವೆ ವಾಗ್ವಾದ ನಡೆದಿತ್ತು. ಅದೇ ಪೊಲೀಸ್ ಮತ್ತೆಲ್ಲ ನಾವು ಅಧಿಕಾರಿಗಳು ಬಂದವರು ಹೇಳಿದ್ವಿ, ನೋಡಿ ಇಬ್ಬರೂ ಕೂಡ ಮಹನೀಯರೇ, ಅವರಿಬ್ಬರು ಡಾಕ್ಟರ್ BR ಅಂಬೇಡ್ಕರು ಮತ್ತು ನಮ್ಮ ವಾಲ್ಮೀಕಿ ಅವರು ಇಬ್ಬರು ದೇವ್ರ ಥರ ಸಮಾನದಲ್ಲಿ ನೋಡ್ತಾರೆ ಅದನ್ನು. ಆದ್ದರಿಂದ ನೀವು ಗಲಾಟೆ ಮಾಡಬೇಡಿ, ಏನೂ ಮಾಡೋದು ಬೇಡ, ಇದನ್ನು ನಾವೆಲ್ಲನೂ ದಾಖಲೆ ಪರಿಶೀಲನೆ ಮಾಡ್ತೀವಿ, ಮೇಲಾಧಿಕಾರಿಗಳ ಒಂದು ಸಜೆಷನ್ಸ್ ತಗೊಂಡು ಒಂದು ಡಿಸಿಷನ್ ಆದಮೇಲೆ ಇದಕ್ಕೆ ಇದನ್ನು ಮಾಡೋಣ ಅಂತ ಹೇಳಿದ್ವಿ. ಆದರೂ ಕೂಡ ಒಂದಷ್ಟು ಜನ ಇಲ್ಲ ನಮಗೆ ಅದೇ ಬೇಕು ಅಂತ, ಈ ಕಡೆ ಇನ್ನೊಬ್ಬರು ಅದೇ ನಮಗೆ ಬೇಕು ಅಂತ ಈ ಕಡೆ ಮಾಡೋದರಿಂದ ಒಂದು ಸ್ವಲ್ಪ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿತ್ತು. ಬಟ್ ಸ್ಥಳಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದು ಈ ಒಂದು ಪರಿಸ್ಥಿತಿಯನ್ನು ತಿಳಿ ಮಾಡಿದ್ದಾರೆ. ಇನ್ನು ಮುಂದೆ ನಾವು ನಾಳೆ ಅವ್ರಿಗೆ ಸಭೆ ಕರೆದು, ಎರಡೂ ಕಡೆ ಮುಖಂಡರನ್ನ ಕರೆದು ಅವ್ರಿಗೆ ವಾಸ್ತವ ಏನಿದೆ ತಿಳಿಸಿ ದಾಖಲಾತಿಗಳನ್ನೆಲ್ಲನೂ ಪರಿಶೀಲನೆ ಮಾಡಿ ಒಂದು ಒಳ್ಳೆ ಡಿಸಿಷನ್ ತೊಗೋತೀವಿ. ಇಬ್ಬರಿಗೂ ಅನುಕೂಲ ಆಗುವಂಥ ಒಂದು ಒಳ್ಳೆ ಡಿಸಿಷನ್ ತೊಗೋತೀವಿ. ಸದಾ ವೀಕ್ಷಿಸುತ್ತೀರಿ ನಿಮ್ಮ ನ್ಯೂಸ್ ಬಿ ಅಲರ್ಟ್ ವಾಹಿನಿ, ಇದು ಜನಪರ ಧ್ವನಿ.